ಮಲ್ಲಿಕಾರ್ಜುನ ಖರ್ಗೆಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ಅಪಮಾನ ಮಾಡಿದ್ರು ಅನ್ನೋ ಪ್ರಕರಣದಲ್ಲಿ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರ ಮೇಲೆ ಕೇಳಿಬಂದಂಥ ಆರೋಪ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಪಮಾನ ಮಾಡಿದ್ರು ಅನ್ನೋ ಕಾರಣ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೂಲಿಬೆಲೆ ವಿರುದ್ಧ ದಾಖಲಾಗಿದ್ದಂಥ ಎಫ್ಐಆರ್ಗೆ ತಡೆ ಸಿಕ್ಕಿದೆ. ಎಫ್ಐಆರ್ಗೆ ತಡೆ ನೀಡಿದೆ ಹೈಕೋರ್ಟ್. ಕಲಬುರಗಿ ಹೈಕೋರ್ಟ್ನಿಂದ ಎಫ್ಐಆರ್ಗೆ ತಡೆಯಾಜ್ಞೆಯನ್ನು ಹೊರಡಿಸಲಾಗಿದೆ. ಆ ಮೂಲಕ ವಾಗ್ಮಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆಗೆ ಬಿಗ್ ರಿಲೀಫ್ ಈ ಪ್ರಕರಣದಲ್ಲಿ ಸಿಕ್ಕಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಅಪಮಾನಕಾರಿಯಾಗಿ ಮಾತನಾಡಿದ್ರು ಅನ್ನೋ ಪ್ರಕರಣ. ಈ ಪ್ರಕರಣದಲ್ಲಿ ಚಕ್ರವರ್ತಿ ಸೂಲಿಬೆಲೆಗೆ ಈಗ ಎಫ್ಐಆರ್ಗೆ ತಡೆ ವಿಧಿಸಲಾಗಿದೆ. ಅವರ ವಿರುದ್ಧ ದಾಖಲಾಗಿದ್ದಂತೆ ಎಫ್ಐಆರ್ಗೆ ತಡೆ ವಿಧಿಸಲಾಗಿದೆ. ಎಫ್ಐಆರ್ಗೆ ತಡೆ ನೀಡಿದ ಹೈಕೋರ್ಟ್. ಕಲಬುರಗಿ ಹೈಕೋರ್ಟ್ನಿಂದ ಎಫ್ಐಆರ್ಗೆ ತಡೆಯಾಜ್ಞೆಯನ್ನು ವಿಧಿಸಲಾಗಿದೆ. ಏನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಯೋಗ್ಯ ಎನ್ನುವ ಪದವನ್ನು ಬಳಸಲಾಗಿದೆ ಅಂತ ಹೇಳಿ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIRಗೆ ಈಗ ಕಲಬುರಗಿಯ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿರುವಂಥದ್ದು. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರಖರ ವಾಗ್ಮಿಗಳಾಗಿರುವಂಥ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಪ್ರಕರಣ ಅಂತ ಇದೆ? ನಾನು ಸಿರಿವಾರದಲ್ಲಿ ನರೇಂದ್ರ ಮೋದಿ ಅವರು ಕುರಿತಂತೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ರಾಯಚೂರಿನ ಸಿರಿವಾರದಲ್ಲಿ. ಈ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಒಂದು ಭಯಂಕರವಾದ ಒಂದು ಭ್ರಷ್ಟಾಚಾರ ಇದೆ. ಅದು ಒಂದು ESI ಹಾಸ್ಪಿಟಲ್ನ ಕಟ್ಟಿದ್ದಾರೆ. ಆ ಹಾಸ್ಪಿಟಲ್ನ ನೀವು ಮೇಲ್ಗಡೆಯಿಂದ ನೋಡಿದ್ರೆ ಖರ್ಗೆ ಅಂತ ಕಾಣುತ್ತೆ, ಬರೆದಿರೋ ಥರ ಕಾಣುತ್ತೆ. ಅಂದರೆ ಇಡೀ ಕಟ್ಟಡವನ್ನೇ ತಮ್ಮ ಹೆಸರಲ್ಲಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದು. ಅದು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು. ಒನ್ ಇಂಡಿಯಾ ಅನ್ನುವಂಥ ಒಂದು ಪತ್ರಿಕೆ ಅವತ್ತು ರಿಪೋರ್ಟ್ ಕೂಡ ಮಾಡಿತ್ತು, ಖರ್ಗೆ ಹಾಸ್ಪಿಟ್ಲ್ ಉದ್ಘಾಟನೆ ಅಂತಂದರೆ ಆ ಮಟ್ಟಿಗೆ. ನಾನು ಅದನ್ನು ನಾನು ಹೇಳಿದ್ದೆ, ಎಂತೆಂಥ ಅಯೋಗ್ಯರಿರ್ತಾರಪ್ಪ ಅಂದರೆ ನಮ್ಮ ದುಡ್ಡಿನಲ್ಲಿ ತಮ್ಮ ಹೆಸರನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರಲ್ಲ ಅಂತ ಹೇಳಿದ್ದಕ್ಕೆ ಇವರು ಅಯೋಗ್ಯ ಅನ್ನೋ ಪದವನ್ನು ಬಳಸ್ಕೊಂಡು ಈ ಪದ ಜಾತಿ ನಿಂದನೆಯನ್ನು ಮಾಡಿರುವಂಥದ್ದು ಅಂತ ಕೇಸ್ ಹಾಕುವಂಥ ಪ್ರಯತ್ನವನ್ನು ಮಾಡಿದರು. ಅದಾದ ನಂತರ ಇಲ್ಲಿನ ಮಂತ್ರಿ ಆಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಚಕ್ರವರ್ತಿಯವ್ರನ್ನ ಒಳಗಾಗಿ ಕೂರಿಸ್ತೀವಿ ನಾವು ಈ ವಿಚಾರದಲ್ಲಿ ಅಂತೆಲ್ಲ ಹೇಳುವಂಥ ಪ್ರಯತ್ನ ಮಾಡಿದರು. ಆದರೆ ಇವತ್ತು ಹೈಕೋರ್ಟ್ ತುಂಬ ಸ್ಪಷ್ಟವಾಗಿ ಸ್ಟೇ ಕೊಟ್ಟು ಹೇಳಿದೆ, ಅಯೋಗ್ಯ ಅನ್ನೋದು ಜಾತಿ ಸೂಚಕವಾದ ಪದ ಅಲ್ಲದೆ ಇರೋದ್ರಿಂದ ಬೇಕಂತ ಕೆಟ್ಟ ಇಂಟೆನ್ಷನಿಂದ ಈ ಕೇಸ್ ಹಾಕಿರೋದು ಸ್ಪಷ್ಟವಾಗಿದೆ ಅಂತ ಹೇಳಿ ಇವತ್ತು ಕಲಬುರಗಿ ಹೈಕೋರ್ಟ್ ಹೇಳಿರೋದು ನಿಜಕ್ಕೂ ಇಂಥವರಿಗೆ ಕಪಾಳ ಮೋಕ್ಷ ಮಾಡಿದಂತಿದೆ ಅಂತ ನನಗನ್ಸುತ್ತೆ. ಇಷ್ಟು ಪ್ರಕರಣ ನಡೆದಿತ್ತು. ಸರ್, ಇದು ರಾಜಕೀಯ ಷಡ್ಯಂತ್ರ ಅಂತ ಏನಾರು ಅನ್ಸುತ್ತಾ ಸರ್? ಪ್ರಿಯಾಂಕ್ ಖರ್ಗೆ ಅವರು ಯಾವುದನ್ನು ಸಹಜವಾಗಿ ಮಾಡಿದ್ದಾರೆ, ಅವರಿಗೆ ಸರಿಯಾಗಿ ಹೇಳಬೇಕು ಅಂತಂದರೆ ಈ ನಾಡಿನ ಮಂತ್ರಿ ಆಗುವಂಥ ಯೋಗ್ಯತೆಗೂ ಅವರು ಅನರ್ಹರು ಅಂತ ನನಗನ್ಸುತ್ತೆ. ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ, ನಾನು BJPಯ ಕಾರ್ಯಕರ್ತ ಅಲ್ಲ, ನನಗೆ BJPಯ ಮೆಂಬರ್ಶಿಪ್ ಇಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನೀವು ನರೇಂದ್ರ ಮೋದಿಯವರ ಕುರಿತಂತೆ ಅವ್ರು ಪ್ರಚಾರ ಮಾಡೋದನ್ನು ತಡೆಯೋದಕ್ಕೆ ನೀವೊಂದು ಸುಳ್ಳು ಕೇಸಿನ ಆಧಾರವನ್ನು ಪಡ್ಕೊಳ್ಬೇಕಾಗಿ ಬರುತ್ತೆ ಅಂತಂದರೆ ಅವರು ತಮ್ಮ ಅರ್ಹತೆಯನ್ನು ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದು ಮೊದಲನೇ ವಿಚಾರ. ಇನ್ನು ಎರಡನೇದು, ಈ ಕಾನೂನು ಇರೋದೇನಿದೆಯಲ್ಲ, ಈ SC/ST ಆ್ಯಕ್ಟ್ ಆಗಲಿ ಅಥವಾ ನಾವು ಅಟ್ರಾಸಿಟೀಸ್ ಆ್ಯಕ್ಟ್ ಅಂತ ಏನು ಕರಿತೀವಿ, ಅದು ಶೋಷಣೆಗೊಳಗಾದಂಥ ದಲಿತರಿಗೆ ಶಕ್ತಿ ಕೊಡಲಿಕ್ಕೋಸ್ಕರ ಕಾನೂನು ಇರುವಂಥದ್ದು. ಅನೇಕ ದಲಿತರನ್ನು ಈ ರೀತಿ ಕೆಟ್ಟದ್ದಾಗಿ ಅವರ ಜಾತಿ ನಿಂದನೆಯ ಪದಗಳನ್ನು ಬಳಸಿದಾಗ ಅವರು ನೇರವಾಗಿ ಸ್ಟೇಷನ್ಗೆ ಹೋಗಲಿಕ್ಕೆ, ಕೋರ್ಟ್ಗೆ ಹೋಗಲಿಕ್ಕೆ ಎಂಪವರ್ ಮಾಡಿರುವಂಥ ಕಾನೂನು. ಆ ಕಾನೂನನ್ನು 6-7 ಬಾರಿ ಸಂಸದರಾಗಿರುವಂಥ, ಕರ್ನಾಟಕದಲ್ಲಿ ಮಂತ್ರಿ ಆಗಿರುವಂಥ ಒಂದು ಕುಟುಂಬ ಅದರ ಅಡಿಯಲ್ಲಿ ಹೋಗಿ ಮುಚ್ಚಿಟ್ಕೊಂಡು ನನ್ನಂಥ ಸಾಮಾನ್ಯ ಕಾರ್ಯಕರ್ತರನ್ನ ಹಳಿಯಕ್ಕೆ ಬಳಸುತ್ತೆ ಅಂತಂದರೆ ಇದು ಬಹಳ ದುರಂತಕಾರಿ. ನನಗೆ ನ್ಯಾಯಾಲಯದ ಮೇಲೆ ಯಾವತ್ತೂ ವಿಶ್ವಾಸ ಇತ್ತು. ನ್ಯಾಯಾಲಯ ತುಂಬ ಸ್ಪಷ್ಟವಾಗಿ ಅವ್ರಿಗೊಂದು ಛೀಮಾರಿ ಹಾಕಿ ಇದನ್ನು ಯಾವ ಇಂಟೆನ್ಷನಿಂದ ಮಾಡಿದ್ದಾರೆ ಅಂತ ಕೇಳೋದಿದೆಯಲ್ಲ, ಇದು ಬಹುಶಃ ಪ್ರಿಯಾಂಕ್ ಖರ್ಗೆ ಅವರು ಸದ್ಯಕ್ಕೆ ಮುಖ ಯಾರಿಗೂ ತೋರಿಸಬಾರ್ದು ಅಂತ ನನಗನ್ಸುತ್ತೆ. ಬಹುಶಃ ರಾಜ್ಯದ ದುರದೃಷ್ಟ, ಇನ್ನಾದರೂ ಒಳ್ಳೆತನವನ್ನು ರೂಢಿಸಿಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯೋಗ್ಯರಾಗಿ ಅನ್ನೋದನ್ನು ಅವರಿಗೆ ಸ್ಪಷ್ಟವಾಗಿ ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದಿಷ್ಟು ಏನು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತಾಗಿರುವಂಥದ್ದು. ಅಭಿವೃದ್ಧಿ ವಿಚಾರದಲ್ಲಿ ತಾವು ತಲೆ ಕೆಡಿಸ್ಕೊಳ್ಳಿ, ಹಾಗೆ ಅಭಿವೃದ್ಧಿಗಳನ್ನು ಮಾಡಿ, ಹಾಗಾಗಿ ನೀವು ಮೊದಲು ಯೋಗ್ಯರಾಗಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ KS, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.